ನೋಡಿ, ನಮ್ಮ ಮನೇಲಿ ಇವತ್ತು 3 ಜೋಳ ತಂದಿದ್ದಾರೆ. ಸುಲಿದು ಒಂದು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈ ಜೋಳನ ವಿಧ ವಿಧವಾದ ಜೋಳ ಇದೆ. ಇದನ್ನು ಮೆಕ್ಕೆಜೋಳ ಅಂತಾರೆ, ಕಾರ್ನ್ ಅಂತ ಕರೀತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಗಟ್ಟಿತನವನ್ನು ನೀಡುತ್ತೆ ಆರೋಗ್ಯಕ್ಕೆ. ಇದ್ರ ಪ್ರಯೋಜನ ನಾವು ನೋಡಿಬಿಟ್ರೆ ಕ್ಲೀನಾಗಿ ಅದನ್ನು ತಿನ್ನೋಕ್ಕೆ ಶುರು ಮಾಡ್ತೀವಿ ಇವತ್ತಿಂದನೇ. ಅಷ್ಟು ಒಳ್ಳೆಯದು, ನಾರಿನ ಅಂಶ ಹೊಂದಿದೆ ಇದು ಮಲಬದ್ಧತೆಗೆ ತುಂಬ ಒಳ್ಳೆಯದು. ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನೆಲ್ಲ ತೆಗೆದು ಹಾಕುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ಗಳನ್ನ ವೃದ್ಧಿ ಮಾಡುತ್ತೆ ದೇಹದಲ್ಲಿ. ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ, ಅಷ್ಟು ಒಳ್ಳೆಯದಿದು ಮನುಷ್ಯನಿಗೆ. ಕೆಲವೊಂದು ನಮಗೆ ಗೊತ್ತೇ ಇರಲ್ಲ, ಅದನ್ನು ಸಿಕ್ಕುವಾಗ ಅದನ್ನೆಲ್ಲ ತಿಂದು ಅನುಭವಿಸ್ಬೇಕು. ಮತ್ತು ಯಾವಾಗಲೂ ನಮಗೆ ಸಿಗೋದಿಲ್ಲ ಅಲ್ಲ, ಸಿಕ್ಕುವಾಗ ತೊಗೊಂಡು ಉಪಯೋಗಿಸ್ಕೊಳ್ಬೇಕು ಅದನ್ನು. ಅದಕ್ಕೋಸ್ಕರ ತಿಂಡಿ ಮಾಡೋಣ ಅಂತ. ಕೆಲವು ಈಗಂತೂ ಟ್ರೆಂಡ್ ಆಗೋಗ್ಬಿಟ್ಟಿದೆ, ಅದನ್ನು ಯಾವ್ಯಾವ ರೀತಿಲಾದರೂ ತಿಂತಾರೆ. ಈಗ ನಾವು ಒಂದು ಒಳ್ಳೆ ತಿಂಡಿ ಮಾಡಿ ತಿನ್ನೋಣ ಬನ್ನಿ. ನೋಡಿ, ರೆಡಿ ಮಾಡಿದಂಥ ಜೋಳನ ಎಲ್ಲ ಈ ಥರ ಚಾಕುಲಿ ಕತ್ತರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಬೇಕು. ಎಲ್ಲ 3 ಜೋಳನೂ ನಾನು ಈ ಥರ ನೀಟಾಗಿ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ, ಅದು ಮಾಡುವಾಗ ವಡೆ ಆಗಲಿ ಬೋಂಡ ಆಗಲಿ ಮಾಡುವಾಗ ಅದು ಗೊತ್ತಾಗಲ್ಲ ಇದು ಯಾವುದರಿಂದ ಅಂತ. ಆ ಥರ ಮಾಡ್ಕೋಬೇಕು. ಈ ಥರ ಎಲ್ಲ ಕತ್ತರಿಸಿ ನೀಟಾಗಿ ಇಟ್ಕೊಳ್ಬೇಕು. ಈಗ ಯಾವ ಥರನಾದರೂ ತಿನ್ಬೋದು. ಈಗೆಲ್ಲ ಸುಟ್ಕೊಂಡು ತಿಂತೀವಿ, ಒಂದೊಂದು ಸರಿ ಚಟ್ನಿ ಮಾಡಿ ಮಸಾಲೆ ಹಾಕಿ ತಿಂತೀವಿ, ಹುರಿದು ತಿಂತೀವಿ. ಈ ಥರ ಮಾಡಿ ನೋಡೋಣ ಒಂದು ಹೊಸದಾಗಿ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪಕೋಡ ಅನ್ಕೋಬೋದು, ಇಲ್ಲ ಬೋಂಡ ಅನ್ಕೋಬೋದು, ಇಲ್ಲ ಅಂದರೆ ವಡೆ ಅನ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಮಾಡೋಣ, ಹೇಗೆ ನೋಡೋಣ. ಮಿಕ್ಸಿಗೆ ಜಜ್ಜಬೇಕು ಕಲ್ಲಲ್ಲಿ. ಮಿಕ್ಸಿಗೆ ಶುಂಠಿ ಸ್ವಲ್ಪ ಹಾಕ್ತಾಯಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ, 2 ಹಸಿಮೆಣಸಿನ್ಕಾಯಿ ಶುಂಠಿ ಹಾಕಿಬಿಟ್ಟು, ಶುಂಠಿನೂ ಹಸಿಮೆಣಸಿನ್ಕಾಯಿ ಸ್ವಲ್ಪ ದಪ್ಪಗಾಡಿಸಿದ್ದೀನಿ. ಈಗ ಸ್ವಲ್ಪ 1 ಹಿಡಿಯಷ್ಟು ಕಡಲೆ ಬೀಜ ಹಾಕ್ತೀನಿ. ಒಂದು ಹಿಡಿ ಫುಲ್ ಕಡಲೆ ಬೀಜ ಹಾಕಿದ್ದೀನಿ. ಇದು ಬೇಬಿ ಕಾರ್ನ್ ಅಲ್ಲ, ಕಾರ್ನ್ ಅಂತ ಜೋಳ, ಹಸಿ ಜೋಳ, ರುಬ್ಬಿರುವಂಥ ಹಸಿಮೆಣಸಿನ್ಕಾಯಿ, ಕಡಲೆ ಬೀಜ ದಪ್ಪಾಗಿ ಆಡಿಸ್ಬೇಕು. ನೋಡಿ, ಬೇಬಿ ಕಾರ್ನ್ ಜೊತೆಗೆ ಕಡಲೆ ಬೀಜ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕೋಣ. ಅರಿಶಿಣ ಪುಡಿ ಸ್ವಲ್ಪ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕಲಸಿಡ್ಬೇಕು. ಈ ಥರ ಕೈಯಲ್ಲೇ ಕ್ಲೀನಾಗಿ ಉಪ್ಪು ಹಾಕಿ, ಖಾರದ ಪುಡಿ ಹಾಕಿ, ಕಡಲೆ ಬೀಜ ಅರ್ದಿದ್ದು, ಶುಂಠಿ ಎಲ್ಲ ಹಾಕಿ ಈ ಥರ ಕಲಸಿ ಈಗ 10 ನಿಮಿಷ ಇಡಬೇಕು. ಜೋಳ ಬರುತ್ತಲ್ಲ, ಈಗ ತೀರಾ ಬೇಬಿ ಕಾರ್ನು ಅಲ್ಲ, ತೀರಾ ಎಳೆಯದು ಅಲ್ಲ, ಸ್ವಲ್ಪ ತಿನ್ನುವಂಥದ್ದು. ನೋಡಿ, ಹೀಗೆಲ್ಲ ಕಲಸಿಡ್ಬೇಕು. ಹಿಂಗೆ ಒಂದು ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ಬಿಡಬೇಕು. ಹಿಂಗೆ ಒಣ ಕೊಬ್ಬರಿ ಸ್ವಲ್ಪ ಹಾಕಬೇಕು. ಒಣ ಕೊಬ್ಬರಿ ಸ್ವಲ್ಪ ಹಾಕಿ ಈ ಥರ ಕಲಸಿಡ್ಬೇಕು. ಈ ಥರ ಒಣ ಕೊಬ್ಬರಿ ಸ್ವಲ್ಪ ಹಾಕಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. 10 ನಿಮಿಷ ರೆಡಿಗಿಟ್ಟಿದ್ದನ್ನ ಸ್ವಲ್ಪ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ.
ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ, ಬೈಂಡಿಗಷ್ಟೇ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಎಲ್ಲದನ್ನೂ ಕಲಿಸ್ಕೋಬೇಕು ಈ ಥರ. ನೋಡಿ, ಎಲ್ಲದನ್ನೂ ಹೀಗೆ ಹಾಕ್ಕೊಂಡು ಹದವಾಗಿ ಕಲಿಸ್ಬೇಕು. ಕ್ಲೀನಾಗಿ ಕೊಬ್ಬರಿ ತುರಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ, ಅದನ್ನು ಹದವಾಗಿ ಸ್ವಲ್ಪ ನೀರು ಬೇಕಂದರೆ ಒಂಚೂರು ಚಿಮ್ಕಿಸ್ಕೋಬೇಕಷ್ಟೇ, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಅದು ಕ್ಲೀನಾಗಿ ಚಿಮ್ಕಿಸಿ ಈಗ ಬೈಂಡಾಗಿ ಚೆನ್ನಾಗಿ ಬರುತ್ತೆ ವಡೆ ಮಾಡೋಕ್ಕೆ. ನೋಡಿ, ಈಗೆಲ್ಲ ರೆಡಿಯಾಗಿದೆ. ಅಲ್ಲಿ ಬಾಣಲಿಲಿ ಎಣ್ಣೆ ಹಾಕಿದ್ದೀನಿ ಕಾಯಲಿಕ್ಕೆ. ಇದನ್ನು ನೀವು ಉದ್ದ ಬೇಕಾದರೂ ಹೀಗೆ ಮಾಡ್ಕೊಬೋದು, ಇಲ್ಲ ಅಂದರೆ ರೌಂಡ್ ಆದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ನನಗೆ ಈ ಥರ ಉದ್ದ ಥರ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಇದು. ಒಂದ್ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ಎಣ್ಣೆ ಕಾದಿದೆ. ಈಗ ಎಣ್ಣೆಗೆಲ್ಲ ಹಾಕ್ತಾಯಿದ್ದೀನಿ ಒಂದೊಂದೇ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾಯಿದೆ, ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ. ಜೋರು ಉರಿ ಕೊಡಬಾರ್ದು, ಅದು ಜೋರಾಗಿ ಉರಿ ಕೊಟ್ಟರೆ ಬೇಗ ಸೀದೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬೇಗ ಅದು ಸೀದಂಗೆ ಆಗಿಬಿಡುತ್ತೆ. ಅದಕ್ಕೆ ನಿಧಾನ ಉರಿಲಿ ನಿಧಾನಕ್ಕೆ ಫ್ರೈ ಮಾಡಬೇಕು. ನೋಡಿ, ಹಿಂಗೆ ನಿಧಾನಕ್ಕೆ ಹಿಂಗೆ ತೆಗೆದಾಕಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ಮಾಡಿ ಒಂದು ಸರಿ ತಿಂದು ನೋಡಿ, ಚೆನ್ನಾಗಿದೆ. ಜೋಳದ್ದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ವಡೆ. ಎಷ್ಟು ಸೂಪರಾಗಿ ಆಗ್ತಾಯಿದೆ. ನೋಡಿ, ಆಗಿದೆ, ಸೂಪರಾಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಪಕೋಡ ಅನ್ಬೋದು, ಬೋಂಡ ಅನ್ಬೋದು, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ.
ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದನ್ನು ಹಸಿರು ಚಟ್ನಿ ಒಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಜೋಳದ್ದು ತುಂಬ ಟೇಸ್ಟಾಗಿದೆ. ಚಟ್ನಿಲಿ ತಿಂದರೆ ವಾವ್. ನೋಡಿ ಗರಿ ಗರಿಯಾಗಿದೆ ಚಟ್ನಿ, ಹುಳಿ ಹುಳಿಯಾಗಿದೆ, ತುಂಬ ಚೆನ್ನಾಗಿದೆ. ಗ್ರೀನ್ ಚಟ್ನಿ ಸೂಪರಾಗಿದೆ. ಮಾಡ್ಕೊಡಿ, ತಿನ್ಕೊಡಿ, ನೋಡ್ಕೊಳ್ಳಿ. ಸೂಪರ್. ಜೋಳದ್ದು ಎಷ್ಟು ಸೂಪರಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಜೋಳದಂತ ಗೊತ್ತೇ ಆಗಲ್ಲ ಯಾವುದ್ರಲ್ಲಿ ಮಾಡಿದ್ದಾರೆ ಇದು ಅನಿಸುತ್ತೆ ಯಾರಾದರೂ ನೋಡಿದ್ರೆ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದನ್ನು ಚಟ್ನಿ ಒಳಗೆ ಹತ್ಕೊಂಡು ತಿಂದರೆ ಮಾತ್ರ ಟೇಸ್ಟು. ಚಟ್ನಿ ಈಗ ಮಾಡಿದ್ದದೂ ಏನಿಲ್ಲ, ಸಾಂಬಾರು ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಒಂದು ಅರ್ಧ ನಿಂಬೆಹಣ್ಣು. ವಾವ್. ಸೂಪರಾಗಿದೆ, ಸೂಪರ್. ಅಷ್ಟು ಚೆನ್ನಾಗಿದೆ. ಚಟ್ನಿನೇ ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ ಅದಕ್ಕೆ. ಚಟ್ನಿ ತುಂಬ ಟೇಸ್ಟ್ ಕೊಡ್ತಾಯಿದೆ. ಇನ್ನೊಂಚೂರು ತಿನ್ನೋಣ ಅನ್ನಿಸ್ತು. ಟೇಸ್ಟ್ ಅಂದರೆ ನಿಜ ಹೇಳ್ತಾಯಿದ್ದೀನಿ, ತುಂಬ ರುಚಿಯಾಗಿದೆ. ನಾನು ಚಟ್ನಿ ಫಸ್ಟ್ ಟೈಮ್ ಮಾಡಿರೋದು. ನಿಜ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿದೆ. ತಿಂತಾಯಿದ್ರೆ ತಿನ್ನೋಣ ಅನ್ನಿಸ್ತಾ ಇದೆ. ಒಂಥರ ಜೋಳದ ಅಂತಲೇ ಅನಿಸಲ್ಲ. ಅಮೇಝಿಂಗ್, ಅಷ್ಟು ರುಚಿಯಾಗಿದೆ. ಚಟ್ನಿನೇ ಭಾಳ ಟೇಸ್ಟ್ ಆಗಿದೆ. ಮಮ್ಮ ಸೂಪರ್.